ಕಳೆದ 22 ದಿನಗಳಿಂದ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಆಗ್ತಾ ಇದೆ. ಅದರ ಎಫೆಕ್ಟ್ ಕಮರ್ಷಿಯಲ್ ಗ್ಯಾಸ್ ಸಿಗ್ತಾ ಇಲ್ಲ. ಕಮರ್ಷಿಯಲ್ ಗ್ಯಾಸ್ ಸಿಗದೆ ಈ ಹಿಂದೆ ನಾವು ಬಳಸ್ತಿದ್ದಂಥ ಸೌದೆ ಒಲೆಯನ್ನೇ ಈಗ ಬಳಸ್ತಾ ಇದ್ದಾರೆ ಹೋಟೆಲ್ಗಳಲ್ಲಿ, ಪಿಜಿಗಳಲ್ಲಿ. ಸೊ ಇದಕ್ಕೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿಕೊಳ್ಳೋದು ತುಂಬಾ ಅನಿವಾರ್ಯ. ಆ ಕಾರಣಕ್ಕಾಗಿ ಕಸದಿಂದನೂ ಕೂಡ ರಸ ತೆಗಿಬಹುದು. ಹಸಿ ಕಸದಿಂದ ಗ್ಯಾಸನ್ನು ಕೂಡ ಬಯೋಗ್ಯಾಸನ್ನು ಉತ್ಪಾದನೆ ಮಾಡಬಹುದು. ಸೊ ಈ ರೀತಿಯಾದಂಥ ಕಾರ್ಯವನ್ನು, ಮಾಡೆಲ್ ಕಾರ್ಯವನ್ನು ಈ ಹಿಂದೆ ಕೋರಮಂಗಲದಲ್ಲಿ ಮಾಡಲಾಗಿತ್ತು. ವಿಧಾನಸಭಾ ಕ್ಷೇತ್ರದ ಶಾಸಕರು ಮತ್ತು ಇಲ್ಲಿರುವಂಥ ಸಚಿವರಾದಂಥ ರಾಮಲಿಂಗಾರೆಡ್ಡಿಯವರೇ ಬ್ರೀಫ್ ಮಾಡ್ತಾರೆ, ಅವರೇ ಮಾಹಿತಿಯನ್ನು ಕೊಡ್ತಾರೆ. ನಾವು ಅದೇ ಸೆಂಟರ್ನಲ್ಲಿದ್ದೇವೆ, ಕೋರಮಂಗಲ ಉತ್ಪಾದನಾ ಸೆಂಟರ್ನಲ್ಲಿ. ಸರ್, ಹೇಗೆ ಸರ್ ಇದು ವರ್ಕ್ ಆಗುತ್ತೆ? ಇದು ಈಗ ಅನಿವಾರ್ಯನೂ ಕೂಡ ಹೌದು, ಹೇಗೆ ಸರ್? ಇದರ ಹೆಸರೇ ಕಸ ರಸ ಕೇಂದ್ರ ಅಂತ. ಹಿಂದೆ ಒಂದು ಡಂಪಿಂಗ್ ಯಾರ್ಡ್ ಆಗಿತ್ತು ಇದು. ಮತ್ತು ಸುತ್ತಮುತ್ತಲಿರ್ತಕ್ಕಂಥವರೆಲ್ಲ ಬಂದು ಪಾರ್ಕ್ ಮಾಡ್ಕೊಳ್ತಾ ಇದ್ರು. ಇಲ್ಲಿ ಹಸಿ ಕಸ ಬರುತ್ತೆ. ಬೆಂಗಳೂರಲ್ಲಿ ಕನಿಷ್ಠ 2000 ಟನ್ ಆದರೂ ಹಸಿ ಕಸ ಬರುತ್ತೆ. ಹಸಿ ಕಸ ಎಲ್ಲ ತಗೊಂಡೋಗಿ ನಾವೆಲ್ಲ ಹಾಕ್ತೀವಿ, ಡಂಪಿಂಗ್ ಯಾರ್ಡ್ಗೆ ಹಾಕ್ತೀವಿ. ಡಂಪಿಂಗ್ ಯಾರ್ಡಲ್ಲಿ ಹಸಿ ಕಸ, ಒಣ ಕಸ ಎಲ್ಲ ಸೇರಿ ಅಲ್ಲಿರ್ತಕ್ಕಂಥ ಜನಕ್ಕೆ ಸೊಳ್ಳೆ ವಾಸನೆ ಮತ್ತು ಜಲಮೂಲಗಳಿರುತ್ತಲ್ಲ ಅದೆಲ್ಲ ಕೂಡ ಕಲುಷಿತ ಆಗುತ್ತೆ. ಅದಕ್ಕೆ ನಾವು ಇಲ್ಲಿ ಇರ್ತಕ್ಕಂಥ ಹಸಿ ಕಸ ಏನಿದೆ, ನಮ್ಮ ಮಡಿವಾಳ ಮಾರ್ಕೆಟು ಇದನ್ನೆಲ್ಲ ಕೂಡ ಬಳಸ್ಕೊಂಡು ಇಲ್ಲಿ ಕಾರ್ಬನ್ ಮಾಸ್ಟರ್ಸ್ ಅಂತ ಒಬ್ಬರು NGO ನಮ್ಮ ಹತ್ರ ಬಂದರು. ಪದ್ಮಶ್ರೀ ಅವರು ಕರ್ಕೊಂಬಂದರು. ಅವರು ಈ ರೀತಿ ಪ್ಲ್ಯಾನ್ ಹೇಳಿದರು. ಆಮೇಲೆ ನಾನು ಜಾಗ ಕೊಡ್ತೀನಿ ಅಂತೇಳಿ ಇಲ್ಲಿ ಜಾಗ ಕಾರ್ಪೊರೇಷನ್ಗೆ ಹೇಳಿ ಅನುಮತಿ ಎಲ್ಲ ಕೊಡಿಸಿದೆ. ಲಕ್ಷ್ಮೀನಾರಾಯಣವರು ಆಗ ಇದಾಗಿದ್ದರು. ಆಮೇಲೆ ಹಸಿ ಕಸನ ಅಲ್ಲಿ ತಂದು ಅಲ್ಲಿ ನಿಮಗೆ ತೋರಿಸೋಲ್ಲ, ಅಲ್ಲಿ ಹಾಕ್ಬಿಟ್ಟು ಅದನ್ನು ಪೌಡ್ರ್ ಥರ ಮಾಡ್ತಾರೆ. ಪೌಡ್ರ್ ಮಾಡಿ ಅಲ್ಲಿಂದ ಪಂಪ್ ಮಾಡ್ಕೊಳ್ತಾರೆ ಪೈಪಲ್ಲಿ. ಪಂಪ್ ಮಾಡಿ ಇದು ಗ್ಯಾಸ್, ಇದು ಗ್ಯಾಸು ಇಲ್ಲಿಗೆ ಪಂಪ್ ಮಾಡ್ಕೊಳ್ತಾರೆ. ಈಗ ಉದ್ದಕ್ಕೂ ಇದೆ ನೋಡಿ, ಅಲ್ಲಿವರೆಗೂ ಬರುತ್ತೆ. ಅದ ಪೌಡ್ರ್ ಥರ ಆಗಿರುತ್ತೆ ಕಸ. ಅದನ್ನ ಪಂಪ್ ಮಾಡಿಕೊಂಡು ನೋಡಿ ಇಲ್ಲೆಲ್ಲ ಅದನ್ನ ಇದೆ ನೋಡಿ, ಇಲ್ಲಿ ಗ್ಯಾಸ್ ಸ್ಟೋರೇಜ್ ಟ್ಯಾಂಕ್ ಅಲ್ಲಿ ಇದು ಗ್ಯಾಸ್ ಇದು ಸ್ಟೋರೇಜ್ ಟ್ಯಾಂಕ್ ಇದು. ಅಲ್ಲಿ ಇದನ್ನ ಕನ್ವರ್ಟ್ ಆಗುತ್ತೆ ಕಸ, ಅದು ಗ್ಯಾಸ್ ಆಗಿ ಕನ್ವರ್ಟ್ ಆಗುತ್ತೆ. ಅದು ಈ ಪ್ಲಾಂಟ್ಸ್ ಎಲ್ಲ ಅದು ನೋಡಿ ಇಲ್ಲಿದೆ ನೋಡಿ ಪ್ಲಾಂಟ್ಸ್. ಆಮೇಲೆ ಇಲ್ಲಿ ಗ್ಯಾಸ್ ಎಲ್ಲ ಇಲ್ಲಿ ಕಲೆಕ್ಟ್ ಆಗುತ್ತೆ. ಇಲ್ಲಿಂದ ಕಲೆಕ್ಟ್ ಆಗಿ ಇಲ್ಲಿ ನೋಡಿ ಸಿಲಿಂಡರ್ಸ್ ಇದೆ. ಇಲ್ಲಿ ಪಕ್ಕದಲ್ಲಿರ್ತಕ್ಕಂಥವ್ರಿಗೆಲ್ಲ ಕಮರ್ಷಿಯಲ್ ಇದರಲ್ಲಿ ಕೊಡ್ತಾರೆ. ಎಷ್ಟು ಸರ್ ಉತ್ಪಾದನೆ ಆಗ್ತಾ ಇರುತ್ತೆ? ಫಸ್ಟು 8 ಮೆಟ್ರಿಕ್ ಟನ್ 2018ರಲ್ಲಿ ನಾವು ಪ್ರಾರಂಭ ಮಾಡಿದ್ದು. ಬೆಂಗಳೂರಲ್ಲಿ ಯಾರೂ ಮಾಡೇ ಇರಲಿಲ್ಲ. ಆಗ 4 ಕೋಟಿ ಖರ್ಚಾಗಿತ್ತು. ಅವರೇ ಕಾರ್ಬನ್ ಮಾಸ್ಟರ್ಸೇ ಖರ್ಚು ಮಾಡಿದ್ರು. ಮತ್ತೆ ಒಂದು 5 ಟನ್ಗೆ BBMP ಅವರು ನಮಗೆ ಅವ್ರಿಗೆ 2,40,00,000 ಹಣ ಕೂಡ ಕೊಟ್ಟರು. ಮತ್ತು ಇದಾದಮೇಲೆ ಒಂದು 2-3 ಕಡೆ 50 ಟನ್ನಷ್ಟು ಇದೇ ಥರ ಗ್ಯಾಸು ಉತ್ಪತ್ತಿ ಮಾಡುವಂಥ ಕೇಂದ್ರಗಳನ್ನು ಮಹಾನಗರ ಪಾಲಿಕೆಯವರು ಮಾಡಿದ್ದಾರೆ. ಇದನ್ನೆಲ್ಲ ನೋಡಿದ್ಮೇಲೆ ಆಮೇಲೆ ಇದರಲ್ಲಿ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಈ ರೀತಿ 2-3 ಸೆಂಟರ್ಗಳಿದ್ರೆ ತುಂಬಾನೇ ಅನುಕೂಲ ಆಗುತ್ತಲ್ಲ ಸರ್. ಒಂದು ಕಸದ ಸಮಸ್ಯೆ ಬಗ್ಗೆ ಇರುತ್ತೆ, ಪರ್ಯಾಯ ವ್ಯವಸ್ಥೆನೂ ಆಗುತ್ತೆ, ಗ್ಯಾಸು ಆಗುತ್ತೆ. ಆಮೇಲೆ ಡಂಪಿಂಗ್ ಯಾರ್ಡ್ಗೆ ಏನು ಕಸ ಹೋಗ್ತಾ ಇದೆ ಶೇಕಡ ಅರ್ಧದಷ್ಟು ಕಮ್ಮಿ ಆಗುತ್ತೆ ವೆಟ್ ವೇಸ್ಟ್. ಅದು ಡಂಪಿಂಗ್ ಯಾರ್ಡ್ಗೆ ಹೋಗೋದೇ ಇಲ್ಲ. CM ಅವ್ರಿಗೆ ಮತ್ತಿನ್ನೂ ಸರಿ ಏನಾದರೂ ಮನವಿ ಮಾಡ್ಕೊಳ್ತೀರಾ ಸರ್? ಇದು ಯಾಕಂದ್ರೆ ಎಸೆನ್ಷಿಯಲಿ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೂ ಬೇಕನ್ನಿಸ್ತದೆ. ಈಗ ಹಿಂದೆ ನಮ್ಮ ಆಯುಕ್ತರುಗಳು, ಅಡ್ಮಿನಿಸ್ಟ್ರೇಟರ್ಸು, ಕಾರ್ಪೊರೇಟರ್ಸು, ಬೇರೆ ಬೇರೆ ಶಾಸಕರು, ಬೇರೆ ಬೇರೆ ರಾಜ್ಯವರು ಕೂಡ ಬಂದು ನೋಡ್ಕೊಂಡು ಹೋಗಿದ್ದಾರೆ. ನೋಡ್ಕೊಂಡೋಗಿ ಅವರವರ ಕ್ಷೇತ್ರದಲ್ಲಿ ಇತ್ತೀಚೆಗೆ ಮಾಡೋಕ್ಕೂ ಪ್ರಾರಂಭ ಮಾಡಿದ್ದಾರೆ. ಇದನ್ನು ಕಡ್ಡಾಯ ಮಾಡಬೇಕು ರಾಜ್ಯ ಸರ್ಕಾರ. ನಾನು DK ಶಿವಕುಮಾರ್ ಅವರು ಎಲ್ಲ ಕ್ಷೇತ್ರದಲ್ಲೂ ಕೂಡ ಕನಿಷ್ಠ ಒಂದು ಅಸೆಂಬ್ಲಿ ಕ್ಷೇತ್ರಕ್ಕೆ ಒಂದು 2-3 ಈ ಥರದ್ದು ಮಾಡಿದ್ರೆ ಗ್ಯಾಸು ನಮಗೆ ಸಿಗುತ್ತೆ. ಪ್ಲಸ್ ಕಸ ಉತ್ಪಾದನೆ ಮಾಡಿ ಅದನ್ನು ಡಂಪಿಂಗ್ ಯಾರ್ಡ್ ಹಾಕೋ ಬದಲು ಇದಕ್ಕೆ ಬಳಸ್ಕೋಬೋದು. ಕಸ ವಿಲೇವಾರಿ ಕೂಡ ನಮ್ಗೆ ಅನುಕೂಲ ಆಗುತ್ತೆ. ಹೌದು, ಎರಡೂ ರೀತಿಯಿಂದ ಅನುಕೂಲ ಸರ್. ಸದ್ಯ ಪೆಟ್ರೋಲ್ ಮತ್ತು ಡೀಸೆಲ್ ದರ ಹೆಚ್ಚಳ ಆಗುವಂಥ ಭೀತಿ ಇದೆ. ಈಗಾಗಲೇ ಪ್ರೀಮಿಯಂ ಪೆಟ್ರೋಲ್ ದರ ಹೆಚ್ಚಳ ಮಾಡಿದ್ದಾರೆ. ಶೆಲ್ ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಡೀಸೆಲ್ ಎರಡೂ ದರ ಹೆಚ್ಚಾಗಿದೆ. ಯುದ್ಧದ ಎಫೆಕ್ಟ್, ಕ್ರೂಡ್ ಆಯಿಲ್ ರೇಟ್ ಜಾಸ್ತಿ ಆಗ್ತಾ ಇದೆ. ಸೊ ಹೇಗೆ ಸರ್ ಸರ್ಕಾರ ಏನು ಹೇಳುತ್ತೆ? ಕೇಂದ್ರ ಸರ್ಕಾರಕ್ಕೆ ಏನು ಮನವಿ ಮಾಡಿಕೊಡುತ್ತೆ? ಯುದ್ಧ ಇದೆ, ಸಹಜವಾಗಿ ಸ್ಕೇರ್ಸಿಟಿಯಿಂದ ಜಾಸ್ತಿ ಆಗಿರ್ಬೋದು. ಇದರ ನಿಂತರೆ ಸರೋಗುತ್ತೆ ಸರ್. 5 ರೂಪಾಯಿವರೆಗೂ ಕೂಡ ಹೆಚ್ಚಳ ಆಗ್ಬೋದು, ಅದಕ್ಕಿಂತಲೂ ಹೆಚ್ಚು ಇದೆ ಅಂತ ಹೇಳ್ತಿದ್ದಾರೆ. ಸೊ ಅದರ ಎಫೆಕ್ಟ್ ಟ್ರಾನ್ಸ್ಪೋರ್ಟ್ ನಿಮ್ಮ ಡಿಪಾರ್ಟ್ಮೆಂಟ್ಗೆ ತೊಂದರೆ ಆಗುತ್ತೆ, ಸಾರ್ವಜನಿಕರಿಗೂ ಆಗುತ್ತೆ, ಟ್ರಾನ್ಸ್ಪೋರ್ಟ್ಗೂ ಆಗುತ್ತೆ, ಎಲ್ಲರಿಗೂ ಆಗುತ್ತೆ. ಆದರೆ ನಾವು ಟಿಕೆಟ್ ದರ ಏರಿಸೋದಿಲ್ಲ. ಸದ್ಯ ಎಷ್ಟು ಹೆಚ್ಚಾದ್ರೂ ಕೂಡ ಹೆಚ್ಚಳ ಮಾಡೋದಿಲ್ಲ, ತಕ್ಷಣಕ್ಕೆ ಏರಿಸೋದಿಲ್ಲ.
ಇದು ಸಾರಿಗೆ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಅವರು ಮಾತು. ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸರ ಜೊತೆ ಶರಣು ಹಂಪಿ, ನ್ಯೂಸ್ 18.